ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನಗೆ. ಮತ್ತೆ ಯಾವಾಗ ಮದ್ವೆ? ನನ್ನನ್ನು ಬದುಕಿಸ್ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಷ್ಠೆ ಮದ್ವೆಗೆ ಹೆಡ್ಲೈನ್. ವೀಕ್ಷಕರೇ, ಸ್ಯಾಂಡಲ್ವುಡ್ ಆಂಕರ್ ಅನುಶ್ರೀ ಮದುವೆ ವಿಚಾರ ಹೆಚ್ಚು ಚರ್ಚೆಯಾಗುತ್ತಿದೆ. ಟ್ರೋಲರ್ಗಳು ಆಗಾಗ ಅನುಶ್ರೀ ಮದುವೆಯನ್ನು ಮಾಡ್ತಾನೆ ಇರ್ತಾರೆ. ಆದ್ರೆ ಅನುಶ್ರೀ ಇದನ್ನ ತಮಾಷೆಯಾಗಿಯೇ ತೆಗೆದುಕೊಳ್ಳುತ್ತಾರೆ. ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೂ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಇದೀಗ ಇನ್ಸ್ಟಾಗ್ರಾಮ್ ಲೈವ್ ಮೂಲಕ ತನ್ನ ಮದುವೆ ಬಗ್ಗೆ ಮನಬಿಚ್ಚಿ ಮಾತನಾಡುವ ಮೂಲಕ ಅನುಶ್ರೀ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರದ ಬೆನ್ನಲ್ಲೇ ಇದೀಗ ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ. ತಿಳಿ ನೇರಳೆ ಮತ್ತು ಬಿಳಿ ಬಣ್ಣದ ಸಿಲ್ಕ್ ಸೀರೆ ಉಟ್ಟಿದ್ದಾರೆ ಅನುಶ್ರೀ. ಈ ಸೀರೆಗೆ ಮ್ಯಾಚ್ ಆಗುವ ನೇರಳೆ ಬ್ಲೌಸ್ ಧರಿಸಿದ್ದಾರೆ. ಜೊತೆಗೆ ಸೀರೆಗೆ ಹೊಂದಾಣಿಕೆಯಾಗುವ ರೀತಿ ಬಿಳಿ ಬಣ್ಣದ ಬಳೆಗಳು, ಮಧ್ಯದಲ್ಲಿ ಗೋಲ್ಡನ್ ಬಳೆಗಳು, ತಲೆಯಲ್ಲಿ ದುಂಡು ಮಲ್ಲಿಗೆ ಹೂವು ಮುಡಿದಿದ್ದಾರೆ. ಜೊತೆಗೆ ಈ ಚಂದದ ಸೀರೆ ಇನ್ನಷ್ಟು ಮನಸ್ಸಿನ ಬಣ್ಣದ ಅಂದ ತುಂಬಿತು. ಈ ಹಾಡಿನಿಂದ ಈ ಕ್ಷಣವೇ ರಂಗೇರಿತು ಎಂದು ಬರೆದುಕೊಂಡಿದ್ದಾರೆ. ವೀಕ್ಷಕರೇ, ನಿರೂಪಕಿಯ ಈ ಫೋಟೋಗಳನ್ನ ನೋಡುತ್ತಿದ್ದರೆ ಅನುಶ್ರೀ ಮದುವೆಗೆ ರೆಡಿಯಾಗುತ್ತಿರುವ ಹೆಣ್ಣಿನಂತೆ ಕಾಣಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ವರ್ಷದ ಕೊನೆಯಲ್ಲಿ ಅನುಶ್ರೀ ಅವರು ಮದುವೆಯಾಗುವುದು ಪಕ್ಕಾ ಅಂತ ಅನುಶ್ರೀ ಅವರೇ ಲೈವ್ ನಲ್ಲಿ ಹೇಳಿಕೊಂಡಿದ್ದಾರೆ. ಸುಮಾರು 37 ವರ್ಷದ ಅನುಶ್ರೀ ಅವರು ಸಾಕಷ್ಟು ಏಳು ಬೀಳುಗಳನ್ನ ಕಂಡು ಇವತ್ತು ಐಷಾರಾಮಿ ಜೀವನವನ್ನ ಅನುಭವಿಸುತ್ತಿದ್ದಾರೆ. ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಾಗ ಕೈಯಲ್ಲಿ ಬಿಡುಗಾಸೂ ಇಲ್ಲದೆ ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಅಲೆದಾಡಿದ್ದು ಉಂಟು. ಆದರೆ ಇದೀಗ ಈ ಎಲ್ಲಾ ಕಷ್ಟಗಳಿಂದ ದೂರವಾಗಿ ಅದೇ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮನೆ ಹಾಗೂ ಐಷಾರಾಮಿ ಕಾರುಗಳನ್ನ ಕೂಡ ಹೊಂದಿದ್ದಾರೆ. ಆದ್ರೆ ಅನುಶ್ರೀ ಅವರ ಯೌವನದ ಸಮಯದಲ್ಲಿ ಬಡತನ ಹಾಗೂ ಕೆಲವೊಂದು ಕುಟುಂಬ ಸಮಸ್ಯೆಯಿಂದ ಮದುವೆಯಾಗೋಕೆ ಮುಂದಾಗಲಿಲ್ಲ. ಆದ್ರೆ ಇದೀಗ ಅನುಶ್ರೀ ಜೀವನದಲ್ಲಿ ಎಲ್ಲವೂ ಇದೆ. ಆದ್ರೆ ಮದುವೆ ವಯಸ್ಸು ಮಾತ್ರ ಮಿತಿ ಮೀರಿದೆ. ಈ ವಯಸ್ಸಿನಲ್ಲೂ ಮದುವೆಯಾಗೋಕೆ ಅನುಶ್ರೀ ಅವರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಂಬುದು ಸಂತೋಷದ ವಿಚಾರ ಎನ್ನಬಹುದು. ನಮಸ್ಕಾರ, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್, ನಮಸ್ಕಾರ. ಹೆಲೋ ಹೆಲೋ, ಎಲ್ಲರಿಗೂ ಹೆಲೋ. ತುಂಬ ದಿನಗಳಾಗೋಯ್ತು ನಿಮ್ಮೆಲ್ಲರನ್ನ ಲೈವಲ್ಲಿ ಭೇಟಿ ಮಾಡಿ, ಇನ್ಸ್ಟಾ ಲೈವಲ್ಲಿ. ಖುಷಿ ಆಯಿತು. ಆ್ಯಂಡ್ ಕ್ಷಮಿಸಿ ನನ್ನ ಧ್ವನಿಗೆ ವಾಯ್ಸ್ ಸ್ವಲ್ಪ ತಮಾರಾಗ್ಬಿಟ್ಟಿದೆ. ಹುಷಾರಿಲ್ಲ, ಜ್ವರ. ಆಲ್ಸೋ ತುಂಬ ಇಷ್ಟಪಟ್ಟು ದ್ರಾಕ್ಷಿ ತಿಂದು ಆ ದ್ರಾಕ್ಷಿಯಿಂದ ಆದಂಥ ಅವಾಂತರ ಇದು. ಆಕಾಶ್ ಕೇಳ್ತಿದ್ದಾರೆ ಎಂಚೊಲ್ಲಾರು. ಐಮ್ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಧೀರಜ್ ಪವರ್ ಸ್ಟಾರ್, ಹಾಯ್ ಹಾಯ್. ಟೀ ಆಯ್ತಾ ಅಂತ ಬಸ್ ಕೇಳ್ತಾಯಿದ್ರೆ ಬ್ಲ್ಯಾಕ್ ಕಾಫಿ. ಥ್ಯಾಂಕ್ ಯು ಎಲ್ಲರಿಗೂ. ನಾನು ಸ್ವಲ್ಪ ಶೋ ಆಫ್ ಮಾಡ್ತಾ ಇದ್ದೀನಿ. ನಾನು ದುಬೈಯಿಂದ ತಗೊಂಡ್ಬಂದಿರೋ ಮಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೋ ಆಫ್ ಮಾಡಿಕೊಂಡು ನಾನು ದುಬೈ ಮಗ್ಗಲ್ಲಿ ಕಾಫಿ ಕುಡಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ, ಹಾಯ್ ಪುನೀತ ಕನ್ನಡತಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪುನೀತ ಕನ್ನಡಿಗರೇ, ಥ್ಯಾಂಕ್ ಯು ಸೋ ಮಚ್. ಸೊ ನವೀನ್ ಯಾದವ್ ಕೇಳ್ತಿದ್ರೆ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಅಫ್ಕೋರ್ಸ್ ಇನ್ಸ್ಟಾ ಲೈವ್ ಮಾಡ್ತಾ ಇದ್ದೀನಿ. ಈ ಇನ್ಸ್ಟಾ ಲೈವ್ ಮಾಡೋದಕ್ಕೆ ಒಂದು ತುಂಬ ದೊಡ್ಡ ಕಾರಣ ಇದೆ. ತಾವೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಹಾಯ್ ಮಂಗ್ಲಿ, ಹಾಯ್ ನಮ್ಮ ಹ್ಯಾಪ್ನಿಂಗ್ ಸಿಂಗರ್ ಮಂಗ್ಲಿ ಹ್ಯಾಸ್ ಸೆಟ್ ಅ ಹಾಯ್. ಹಲೋ ಹಲೋ, ಹೇಗಿದ್ದೀರಾ ಮಂಗ್ಲಿ ಅವರೇ? ಹಾಯ್. ಸೊ ನೀವೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಸಿನಿಮಾಗಳ ಇಂಟರ್ವ್ಯೂಸ್ಗಳನ್ನ ಮಾಡ್ತಿದ್ದೆ ನಾನು. ಬಹಳಷ್ಟು ಇಂಟರ್ವ್ಯೂಸ್ಗಳು, ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ ಟ್ರೆಂಡಿಂಗ್ ನಂಬರ್ 1 ಇರ್ತಿತ್ತು ಆ್ಯಂಡ್ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡಿತಿತ್ತು. ಈ ಒಂದು 3 ಮಂತ್ಸಿಂದ ನನಗೆ ಯೂಟ್ಯೂಬಲ್ಲಿ ಯಾವ ಒಂದು ಕಾಂಟೆಂಟನ್ನು ಹಾಕೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ತುಂಬ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಕಾರ್ಯಕ್ರಮಗಳು ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಮನೆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇವನ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇವನೊಂದು ಅನ್ವಾಂಟೆಡ್ ಗೆಸ್ಟು. ಇಲ್ಲ ನಮ್ಮ ಮನೆ ಮಗನೇ ಚಿನ್ನು. ಸೊ ಹಾಗಾಗಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಇಂಟರ್ವ್ಯೂ ಮಾಡೋದು ನನಗೆ ಮಿಸ್ ಆಗಿಬಿಟ್ಟಿದೆ.
ಬಟ್ ಅಟ್ ಎನಿ ಗಿವನ್ ಕಾಸ್ಟ್ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲೇಬೇಕಾಗಿತ್ತು. ಯಾಕಂದರೆ ಈ ತಂಡ ಮಾಡಿದಂತಹ ಸಿನಿಮಾಗಳ ಬಗ್ಗೆ ನಾವೆಲ್ಲರೂ ನೋಡಿದ್ದೀವಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕಾಗಿಲ್ಲ. ಯಾಕಂದರೆ ಅಮೇಝಿಂಗ್ ಹಿಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಡಾಲಿ ಪಿಕ್ಚರ್ಸ್ ಅವರ ವಿದ್ಯಾಪತಿ ಚಿತ್ರದ ಬಗ್ಗೆ ನನಗೆ ಟ್ರೈಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಅವರ ಇಂಟರ್ವ್ಯೂ ನಾನು ಯೂಟ್ಯೂಬಲ್ಲಿ ಮಾಡಬೇಕಂತ ಭಾಳ ಆಸೆ ಇತ್ತು. ಎಟ್ಟಾಗಿ ನನಗೆ ಟೈಮ್ ಕೂಡ ಬಂದಿಲ್ಲ, ಅವಕಾಶ ಸಿಕ್ಕಿಲ್ಲ. ಸೊ ಅಟ್ಲೀಸ್ಟ್ ಈ ಧ್ವನಿಯಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಲೈವ್ ಮಾಡೋಣ ಅನ್ನೋ ಆಸೆ ಜೊತೆ ಸೊ ಇವತ್ತು ಆ ತಂಡದ ಜೊತೆ ಲೈವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಟಗರು ಪಲ್ಯ ದೊಡ್ಡ ಫ್ಯಾನ್ಸ್ ಅಂದರೆ ನಮ್ಮ ಅಮ್ಮನೇ. ಸೊ ಸುಮ್ಮನೆ ಕೂತ್ಕೊಂಡು ಆ ಸಿನಿಮಾ ನೋಡ್ತಾ ಇರ್ತಾರೆ. ನನ್ನ ಪ್ರಕಾರ ಏನಿಲ್ಲ ಅಂದ್ರೂ ಒಂದು 8-9 ದಿನ ಮುಂಚೆ ಮತ್ತೆ ನೋಡಿರ್ತಾರೆ ಆ ಸಿನಿಮಾನ, ಓಕೆನಾ. ಆ್ಯಂಡ್ ಇಕ್ಕಡ್ ಸಿನಿಮಾ ಬಹಳ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಸೊ ಈ ತಂಡ ಬಡವ್ರ ಮಕ್ಕಳು ಬೆಳಿಬೇಕು ಸರ್ ಅಂತ ಹೇಳಿದಂಥ ನಮ್ಮ ಡಾಲಿ ಧನಂಜಯ್ ಅವರ ಒಂದು ತಂಡ ಏನಿದೆ, ಬಹಳ ಯುನೀಕ್ ಆಗಿರುವಂಥ ಕಥೆಗಳನ್ನು ಆಯ್ಕೆ ಮಾಡಿ ಒಂದು ತಂಡವನ್ನು ಕಟ್ಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಜನ್ರೇಷನ್ಗೆ ಬೇಕಾಗಿರುವಂಥ ಒಂದು ಸಿನಿಮಾಗಳನ್ನು ಅವ್ರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ವಿದ್ಯಾಪತಿ ಚಿತ್ರ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಈ ಇನ್ಸ್ಟಾಗ್ರಾಮ್ ಲೈವಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ನಾಗಭೂಷಣ್ ಅವರು ಹಾಗೂ ನಾಯಕ ನಟಿ ಮಲಾಯ್ಕಾ ಅವರು, ಹಾಗೇನೆ ನಿಮ್ಮೆಲ್ಲರ ನೆಚ್ಚಿನ ಬ್ಯಾಚುಲರ್ ಆಗಿದ್ದು ಈಗ ಮದುಮಗ ಆಗಿ ಮದುವೆ ಲೈಫನ್ನ ಎಂಜಾಯ್ ಮಾಡ್ತಾ ಇರುವಂಥ ಧನಂಜಯ್ ಅವರು ಜಾಯಿನ್ ಆಗ್ತಾರೆ. ಸೊ ಫಸ್ಟು ಅವ್ರನ್ನ ಇನ್ವೈಟ್ ಮಾಡಿಬಿಡ್ತೀನಿ, ಓಕೆನಾ. ಅವರನ್ನ ಕೂಡ ಇನ್ವೈಟ್ ಮಾಡಬೇಕು ಇವಾಗ. ಮಲಾಯ್ಕಾ ಅವ್ರದ್ದು ಒಂದು 100 ಪೇಜ್ಗಳಿದೆ, ಹಾಗಾಗಿ ನಾನು